ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಎಲೆಕೋಸು ಕ್ಯಾಬೇಜಲ್ಲಿ ಬಸ್ಸಾರು ಹೇಗೆ ಮಾಡೋದಂತ ನೋಡೋಣ. ಚಳಿಗೆ ಬಿಸಿ ಬಿಸಿ ಮತ್ತು ಕ್ಯಾಬೇಜು ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಬೋದು, ಬನ್ನಿ ನೋಡೋಣ. ನಾನು ಇಲ್ಲೊಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಕಾದ್ಮೇಲೆ ತೊಗರಿಬೇಳೆ, ಹೆಸ್ರು ಕಾಳು ಹಾಕಿ ಬೇಯಿಸೋಣ. ಅದು ಬೇಯಕ್ಕಿಡೋಣ. ಅದು ಬೇಯ್ತಾ ಇರೋವಾಗ ನಾವಿಲ್ಲಿ ಎಲೆಕೋಸನ್ನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದ್ಮೇಲೆ ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಒಂದು 2 ಸತಿ ಕ್ಲೀನಾಗಿ ತೊಳಿಬೇಕು. ಮೆಡಿಸಿನ್ ಇರುತ್ತೆ. ತೊಳೆದಾದ್ಮೇಲೆ ಅರ್ಧ ಬೆಂದಿರೋ ಕಾಳಿಗೆ ಎಲೆಕೋಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸೋಕ್ಕಿಡೋಣ. ಇದು ಬೆಂದಿದೆ ಹಾಳು. ಬೆಂದಾದಮೇಲೆ ಈ ಥರ ಒಂದು ಜಾಲರದಲ್ಲಿ ಬಸಿದು ಸೈಡ್ಗಿಡೋಣ. ಸೈಡ್ಗಿಟ್ಟಾದ್ಮೇಲೆ ಇದಕ್ಕೀಗ ಪಲ್ಯಕ್ಕೆ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೊಪ್ಪನ್ನ ಈ ಥರ ಒಂದು ಪ್ಲೇಟ್ ಇಟ್ಟು ಬಸಿದ್ರೆ ನೀರೆಲ್ಲ ಸೋರುತ್ತೆ. ಸೊ ಈಗ ಪಲ್ಯ ರೆಡಿ ಆಗುತ್ತೆ. ಪಲ್ಯದಲ್ಲಿ ನಾವು ಸ್ವಲ್ಪ ತೆಗ್ದು ಸಾರಿಗೆ ರುಬ್ಬಕ್ಕೆ ಬೇಕಲ್ಲ, ಸ್ವಲ್ಪ ಇದು ತೆಗ್ದಿಡೋಣ ಸೈಡ್ಗೆ. ಈಗ ಸಾರಿಗೆ ಏನೇನು ಬೇಕಂದರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ನಾನಿಲ್ಲಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 3 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಿ ಈಗ ಅಮ್ಮಿಕಲ್ಲೆಲ್ಲ ಹಾಕಿ ನಾನಿಲ್ಲೊಂದು ಸ್ಪೂನ್ ಖಾರ ಪುಡಿ ಹಾಕಿ ಎಲ್ಲ ಸಾಮಾನು ಹಾಕಿ ಇದನ್ನು ಅರಿಬೇಕು, ನುಣ್ಣಗೆ ಅರಿಬೇಕು. ಅಮ್ಮಿಕಲ್ಲಲ್ಲಿ ಅರಿದ್ರೇ ಬಸ್ಸಾರಿಗೆ ಮಜಾ ಫ್ರೆಂಡ್ಸ್. ನಿಮ್ಮ ಮನೇಲಿದ್ದವರು ಟ್ರೈ ಮಾಡಿ. ಈಗ ರುಬ್ಬುವಾಗ ಸ್ವಲ್ಪ ನಾವು ತೆಗೆದಿಟ್ಟಿರ್ತೀವಲ್ಲ ಪಲ್ಯ, ಅದನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು. ಇದನ್ನು ರುಬ್ಬಾದ್ಮೇಲೆ ಆ ಮಸಾಲೆನ ತೆಗೆದು ನಾವು ಬಸ್ತಿರ್ತೀವಲ್ಲ ನೀರಿಗೆ, ಅದಕ್ಕೆ ಹಾಕಿ ಕಲಿಸ್ಬೇಕು. ಬೇರೆ ನೀರೇನು ಕಲ್ಸಕ್ಕೆ ಹೋಗ್ಬಿಡಿ. ಸಾಕಾಗಿಲ್ಲ ಅಂದರೆ ನೀರು ಕಲಿಸ್ಕೊಬೋದು. ಸೊ ನಾನು ಇಲ್ಲಿ ಎತ್ತಿಟ್ಟಿರ್ತೀನಿ ನೀರು, ಅದನ್ನೇ ಹಾಕಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇದಕ್ಕೊಂದು ಸಿಂಪಲ್ಲಾಗಿ ಸಾಸಿವೆ, ಕರ್ಬೇವಿನ ಸೊಪ್ಪು ಅಷ್ಟೇ ಒಗ್ಗರಣೆ ಕೊಟ್ಟರೆ ಬಸ್ಸಾರು ರೆಡಿ ಫ್ರೆಂಡ್ಸ್. ಹೇಗಿರುತ್ತೆ ಅಮ್ಮಿಕಲ್ಲಲ್ಲರಿ ಬಸ್ಸಾರು? ನಿಮ್ಮ ಮನೆಗಿದ್ದರೆ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ಹೊಸಬ್ರು ನೋಡ್ತಾಯಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಬಿಸಿ ಬಿಸಿ ಮುದ್ದೆ ಬ್ಯಾಟಿಂಗ್ ರೆಡಿ.